ಬಾಲಕ್ಕಿ ನಿನಗೆ ಮದುವೆ ಮಾಡಿಸಿ ಬಾ. ನಮ್ಮ ಮನ್ಯಾಗ ಒಂದು ಆರೆ ಐತೆ, ಹೆಣ್ಣು ಐತೆ. ಹೆಂಗೆ ಓಡಾಗ್ತದೆ ನೋಡಾಗ. ಮುಂಚೆ ಎಷ್ಟಾಗ್ತಿತ್ತು? 3,000 ಮಾಡ್ತಿದ್ದ. 3,000 ಮಾಡ್ತಿದ್ದ. ಈಗ ಎಷ್ಟಾಗ್ಯದ ಅರ್ನಿಂಗ್ ಸರ್? 1,000. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಗೆ ಒಬ್ಬನೇ ಅದೀನಿ. ನಾನು ಅದಕ್ಕೆ ಬೆಳಗ್ಗೆನೇ ಎದ್ದು ಪೂಜೆ ಗೀಜೆ ಮಾಡಿಕೊಂಡು ರೆಡಿ ಆಗೀನಿ. ಇವತ್ತೇನಪ್ಪ ಅಂದ್ರೆ ಸ್ವಿಗ್ಗಿ ಮಾಡ್ತೀನಿ ನಾನು. ಬೈಕ್ ಟ್ಯಾಕ್ಸಿ ಬಂದಾದಾಗಿನಿಂದ ಸ್ವಿಗ್ಗಿ, ಜೊಮ್ಯಾಟೊ ಯಾವುದರಲ್ಲೇ ಜಾಸ್ತಿ ಅರ್ನಿಂಗ್ಸ್ ಇಲ್ಲ. ಬಟ್ ಇವತ್ತು 9:00 ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಫಸ್ಟ್ ಇದ್ದಿದ್ದಕ್ಕೂ ಮತ್ತು ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಐತಂತ. ಬೈಕ್ ಟ್ಯಾಕ್ಸಿ ಬಂದಾದಾಗಿನಿಂದ ಎಷ್ಟು ಅರ್ನಿಂಗ್ಸ್ ಆಗತ್ತದ ಅನ್ನೋದು ನೋಡೋಣ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಚಾರ್ಜ್ ಎಷ್ಟಾಗ್ಯದಪ್ಪ ಅಂದ್ರೆ 59. ಸೊ ಫುಲ್ ಬರುತ್ತಿಲ್ಲ ಗೊತ್ತಿಲ್ಲ. ಇವತ್ತು ಫುಲ್ ಡೇ ಬರಬೇಕಿದ್ದು. ಸೊ ನೋಡೋಣ ಎಷ್ಟೊತ್ತು ಬರುತ್ತಂತ. ಒಮ್ಮೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಮೊಟ್ಟೆ ಆಮ್ಲೆಟ್ ತೊಗೊಂಡೆ. ಸ್ವಿಗ್ಗಿ ಆನ್ ಮಾಡಿದೆ. ಇನ್ನೂ 55% ಐತಿ. ಎಷ್ಟೊತ್ತು ಬರುತ್ತಂತ ಗೊತ್ತಿಲ್ಲ. ಉಡುಪಿ ಗಾರ್ಡನ್ ತೋರ್ಸಾಕತ್ತನ. ನಿಯರ್ ಹೋಗ್ರಿ ಆರ್ಡ್ರ್ ಕೊಡ್ತೀನಿ ನಾನು ಅಂತೇಳಿ. ಸೊ ಉಡುಪಿ ಗಾರ್ಡನ್ ಹತ್ರ ಹೋಗ್ಬೇಕೀಗ. ಫಸ್ಟ್ ಆರ್ಡ್ರ್ ಬಂತು, ಕದಂಬ ಗಾರ್ಡನ್ಯ. ನಡ್ರಿ ಹೋಗೋಣಂತ ಫಸ್ಟ್ ಆರ್ಡ್ರ್ ತೊಗೊಳಕ್ಕೆ. ಎಷ್ಟೋ ಜನ ಹುಡುಗಿರ ಕೈ ಕೊಟ್ಟರು ಬದುಕೋಕ್ಕಾಗಲ್ಲ, ಕಷ್ಟ ಆಗುತ್ತನ್ನೋರು ಒಮ್ಮೆ ಇವ್ರನ್ನ ನೋಡಿ ಕಲೀರಿ. ಕಷ್ಟ ಅಂದರೆ ಏನಂತ ಅರ್ಥ ಆಗುತ್ತೆ. ನಮಗೆ ಬೈಕ್ ಇದ್ದರೂ ಡೆಲಿವರಿ ಕೆಲಸ ಮಾಡೋಕೆ ಭಾಳ ಕಷ್ಟ ಆಗುತ್ತೆ. ಆದರೆ ಇವರು ಸೈಕಲ್ ಮೇಲೆ ಫುಡ್ ಡೆಲಿವರಿ ಕೆಲಸ ಮಾಡ್ತಾರಲ್ಲ, ಗ್ರೇಟ್ ಸರ್. ಸ್ವಿಗ್ಗಿ ಒಳಗೆ ಇವತ್ತು ಆರ್ಡರ್ ಇರಲಿಲ್ಲ. ಅದಕ್ಕೆ ಮಹೇಶನ್ ರೂಮಿಗೆ ಬಂದಿದ್ದೆ ನಾನು. ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜಿಂಗ್ ಇಡೋಕ್ಕೂ ಬಂದಿದ್ದೆ. ಹಾಗೆ ಬೈಕ್ ಟ್ಯಾಕ್ಸಿ ಯಾವಾಗಿಂದ ಬಂದಾಗಿರಲ್ಲ ಆವಾಗಿಂದ ಸ್ವಿಗ್ಗಿ, ಜೊಮ್ಯಾಟೊ ಯಾವುದ್ರಲ್ಲಿ ಅಷ್ಟು ಅರ್ನಿಂಗ್ಸ್ ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಕಮ್ಮಿ ಆಗ್ಯದ. ಮುಂಚೆ 1,500 ಆಗ್ತಿತ್ತು, 12ರಿಂದ 11ವರೆಗೂ. ಇವಾಗ ಒಂದು 800 ಆಗೋಕ್ಕೂ ಕಷ್ಟ ಆಗತ್ತದ. ಇವನು ಬೆಳಗ್ಗೆ 7:00 ಸ್ಟಾರ್ಟ್ ಮಾಡ್ತಾನೆ ಕೆಲಸ. ಅಂದರೂ ಮುಂಚೆ ಎಷ್ಟಾಗ್ತಿತ್ತು? 3,000 ಮಾಡ್ತಿದ್ದ. 3,000 ಮಾಡ್ತಿದ್ದ. ಈಗ ಎಷ್ಟಾಗ್ಯದ ಅರ್ನಿಂಗ್ ಸರ್? 1,000 ಬೆಳಗ್ಗೆ 7:00. ಸೊ ಏನು ಮಾಡೋಕ್ಕಾಗಲ್ಲ. ಕ್ಲೈಮೇಟ್ ಮಸ್ತ್ ಐತಿ. ಗಿಡ ಲಕ್ಕಿ, ಓಯ್ ಲಕ್ಕಿ, ಲಕ್ಕಿ ಬಾ ಲಕ್ಕಿ, ನಿನಗೆ ಮದುವೆ ಮಾಡಿಸಿ ಬಾ. ನಮ್ಮ ಮನ್ಯಾಗ ಒಂದು ಆರೆ ಐತೆ, ಹೆಣ್ಣು ಐತೆ. ಹೆಂಗೆ ಓಡಾಗ್ತದೆ ನೋಡಾಗ. ಬಾಲೆ ಲಕ್ಕಿ, ಲಕ್ಕಿ ಬರಗೆ ಬಾ. ಸ್ನಾನ ಮಾಡಿಸಿಲ್ಲ ಅದಕ್ಕೆ. ಮಾಡ್ಸೋರು ಯಾರೂ ಇಲ್ಲ. ಏನು ಮಾಡೋದು? ಅದವ್ರು ಏನು ಮಾಡ್ತದೆ ಹೋಗಲ್ಲ. ಮಾಡ್ಸೋರು ಯಾರೂ ಇಲ್ಲ. ನೀವಂತರೂ ಮಾಡ್ಸಲ್ಲ. ಯಾಕೆ ಡೋರಾಕ ನೋಡ್ರಿ. ಮತ್ತೆ ಸ್ಟಾರ್ಟ್ ಮಾಡೋಣ. ನೋಡೋಣ 11 ಗಂಟೆವರೆಗೆ ಎಷ್ಟಾಗುತ್ತಂತ. ಇವತ್ತಂತೂ ಅರ್ನಿಂಗ್ಸ್ ಇಲ್ಲ. ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ದೆ. ನೋಡ್ರಿ 5:30ವರೆಗೆ 500 ಆಗಿಲ್ಲ ಇನ್ನೂ. ಯಾವುದೋ ಆರ್ಡ್ರ್ ಕೊಟ್ಟ, ತಳಪ್ ಕಟ್ಟಿ ಕೊಟ್ಟ. ನೆಟ್ವರ್ಕ್ ಸ್ಲೋ ಐತಿ, ಅಮೌಂಟೇ ತೋರಿಸಲ್ಲಾಗ್ಯಾನ. ರೌಂಡ್ ಹೊಡ್ಯಾತದ. 91 ರೂಪಾಯಿ ಕೊಟ್ಟ ತಳಪ್ ಕಟ್ಟಿ. 8 ಕಿಲೋಮೀಟ್ರಿಗೆ 91. ಗುಡ್. ಬಂದೆ ಹೋಟೆಲ್ಗೆ ಬಂದು ವೇಟ್ ಮಾಡತ್ತೀನಿ ಆಂಟಿ ಜೊತೆ ಕೂತ್ಕೊಂಡು. ಹಂಗೂ ಹಿಂಗೂ ನೈಟ್ 11 ಗಂಟೆ ಆಗಿಬಿಡ್ತು. ಆಫ್ ಮಾಡಿದೆ. ಅವನವನು 1,000 ಮಾಡಿಸಿಲ್ಲ, ವೇಸ್ಟು. ಇನ್ನು 6 ಆರ್ಡ್ರ್ ಮಾಡಿದ್ರೆ 260 ಇನ್ಸೆಂಟಿವ್ ಬರ್ತಿತ್ತು. ಸೊ 6 ಆರ್ಡ್ರ್ ಮಾಡ್ಬೇಕಂದ್ರೆ ನಾನು ಇನ್ನೂ 11 ಅಂದರೆ ಇನ್ನು 2 ಗಂಟೆವರೆಗೂ ವೇಟ್ ಮಾಡಬೇಕು. ಸೊ 2 ಗಂಟೆವರೆಗೂ ಮಾಡೋಕ್ಕಾಗಲ್ಲ ಅಂತ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಲೊಕೇಶನ್ ಹಾಕಿದೆ. ಇಲ್ಲಿಂದ ಎಷ್ಟಾಗುತ್ತೆ ಅಂತ ನೋಡೋಕೆ 9.7 ಕಿಲೋಮೀಟ್ರ್. ಮನೆಗೆ ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ಆಗುತ್ತೆ ಇನ್ನು. ಸೊ ರೋಡ್ ಫುಲ್ ಖಾಲಿ. ಡೇನು ಹೆಂಗೆ ಇತ್ತಂದ್ರೆ ಅಷ್ಟು ಚೆಂದ ಇರುತ್ತೆ. ಸೊ ಆರ್ಡ್ರು ಜಾಸ್ತಿ ಆಗುತ್ತೆ, ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಫುಡ್ ಡೆಲಿವರಿ ಪಾರ್ಟ್ ಟೈಮ್ ಮಾಡ್ಕೋಬೇಕಂದ್ರೆ ರೆಗ್ಯುಲರಾಗಿ ಮಾಡಬಾರ್ದು. ಈ ಡ್ಯೂಟಿನ ಯಾರು ಮಾಡಲೇಬಾರ್ದು ಆ್ಯಕ್ಚುಲಿ, ನಿಜ ಹೇಳಬೇಕಂದ್ರೆ. ಸೊ ನಾವು ಕೆಲವೊಬ್ರು ಅನಿವಾರ್ಯ ಮಾಡ್ಕೋತೀವಿ. ಯಾಕೆ ಮಾಡಬಾರ್ದು ಅಂದರೆ ಹೆಲ್ತ್ ಇಶ್ಯೂಸ್ ಭಾಳ ಆಗುತ್ತೆ. ಬಾಡಿ ಪೇನ್ ಆಗಿರ್ಬೋದು. ಮಾರ್ನಿಂಗಿಂದ ನೈಟ್ವರೆಗೂ ಕಂಟಿನ್ಯೂಸ್ ಆಗಿ 11, 12 ಅವರ್ ಇಲ್ಲ 15 ಅವರ್ ಇರಬೇಕಾಗುತ್ತೆ. ಸೊ ಅದರಿಂದ ಬಾಡಿ ಪೇನ್ ಜಾಸ್ತಿ ಆಗುತ್ತೆ. ಸೊ ನೀವು 7 ಡೇಸ್ ವೀಕ್ಲಿ 6 ಡೇಸ್ ಅಥವಾ 7 ಡೇಸ್ ಒಂದು ರಜಾ ಮಾಡಿದ್ರು 6 ಡೇಸ್ ಮಾಡಿದರೂ ಬಾಡಿ ಪೇನ್ ಅಂತೂ ಆಗೇ ಆಗುತ್ತೆ ನಾರ್ಮಲಾಗಿ. ಹೆಲ್ತ್ ಇಶ್ಯೂಸ್ ಇವಾಗ ಆಗಲಿಲ್ಲ ಅಂದರೂ ಮುಂದೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕಾಗ್ತದೆ. ಸೊ ನೀವು ಪಾರ್ಟ್ ಟೈಮ್ ಮಾಡ್ತೀರಾ, ಏನಾದರೂ ಖರ್ಚಿಗೆ ಕಾಸಿಲ್ಲ ಅಂದರೆ ನೀವು ಪಾರ್ಟ್ ಟೈಮ್ ಮಾಡ್ಕೋಬೋದು. ಅಥವಾ ಬೇರೆ ಎಲ್ಲಾದರೂ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ನೈಟ್ ಅಷ್ಟೇ ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ಸೊ ನೀವು ಮಾಡ್ಕೋಬೋದು, ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಮಾರ್ನಿಂಗಿಂದ ನೈಟ್ವರೆಗೂ ಕಂಟಿನ್ಯೂಸ್ ಮಾಡೋರಿದ್ರೆ ಸೊ ದಯವಿಟ್ಟು ಈ ಕೆಲಸನ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊರಿ. ಬಹಳ ಲೇಟ್ ಆಯಿತು. ಇಲ್ಲಿಗೆ ಈ ನಮ್ಮ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.